ನಮಸ್ಕಾರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ ಮತ್ತು ಸುಸ್ವಾಗತ. ನಾನು ಡಾಕ್ಟರ್ ಭರತ್ ಚಂದ್ರ. ಎಂದಿನಂತೆ ಮೊದಲ ಹೆಡ್ಲೈನ್ಸ್. ಹೀರೋ ಫ್ಯೂಚರ್ ಎನರ್ಜೀಸ್ ಪ್ರೈವೇಟ್ ಲಿಮಿಟೆಡ್ ಅವರು ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಮಾಡಿದ್ದಾರೆ ಕರ್ನಾಟಕ ಗವರ್ಮೆಂಟ್ ಅವರಿಗೆ ನಿನ್ನೆ. ಕಂಪನಿಯವರು 11,000 ಕೋಟಿಯನ್ನು ಸೆಟ್ಟಿಂಗ್ ಅಪ್ ಪ್ರಾಜೆಕ್ಟ್ಸ್ ಇನ್ ರಿನ್ಯೂಯಬಲ್ ಎನರ್ಜಿ, ಗ್ರೀನ್ ಹೈಡ್ರೋಜನ್ ಮತ್ತು ಡಿರೈವೇಟಿವ್ಸ್ ಕರ್ನಾಟಕದಲ್ಲಿ ಮುಂದಿನ 2-3 ವರ್ಷದಲ್ಲಿ ಮಾಡುವರಿದ್ದಾರೆ. ಈ ಪ್ರಾಜೆಕ್ಟ್ಗಳಿಂದ ಒಂದು ಅಂದಾಜು 3,000 ಜಾಬ್ಸ್ ಕ್ರಿಯೇಟ್ ಆಗ್ತವೆ ಕರ್ನಾಟಕದಲ್ಲಿ ಮತ್ತು MOU ಸೈನ್ ಆಗಿದ್ದು ಕರ್ನಾಟಕ ಗವರ್ಮೆಂಟ್ ಒಟ್ಟಿಗೆ ಲಂಡನ್ನಲ್ಲಿ. ಕರ್ನಾಟಕ ಮಿನಿಸ್ಟರ್ ಲಾರ್ಜ್ ಅಂಡ್ ಮೀಡಿಯಂ ಇಂಡಸ್ಟ್ರೀಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ MB ಪಾಟೀಲ್ ಅವರು ಹೇಳಿದ್ರು, ಕರ್ನಾಟಕ ಗವರ್ಮೆಂಟ್ ಅವರು ಎಲ್ಲಾ ಫೆಸಿಲಿಟಿ ಕೊಡ್ತೇವೆ, ರಿಕ್ವಿಸಿಟ್ ಪರ್ಮಿಷನ್ಸ್, ಅಪ್ರೂವಲ್ಸ್, ಇನ್ಸೆಂಟಿವ್ಸ್ ಟು ಎನ್ಶ್ಯೂರ್ ದ ಪ್ರಾಜೆಕ್ಟ್ಸ್ ಆರ್ ಎಸ್ಟಾಬ್ಲಿಷ್ಡ್ ಇನ್ ಟೈಮ್ ಬೌಂಡ್ ಮ್ಯಾನ್. ಈಗ ಎರಡನೆಯ ನ್ಯೂಸ್. ಬ್ರಿಟಿಷ್ ಕಂಪನಿ ಟೆಸ್ಕೋ ಟು ಕ್ರಿಯೇಟ್ 16,500 ಜಾಬ್ಸ್. Tesco PLC, a British multinational groceries and general merchandise retailer, ಅವರು ಬೆಂಗಳೂರಿನಲ್ಲಿ ಎಕ್ಸ್ಪ್ಯಾನ್ಷನ್ ಅನ್ನ ಪ್ಲಾನ್ ಮಾಡ್ತಾ ಇದ್ದಾರೆ ಮತ್ತೆ ಅದರಿಂದಾಗಿ 16,500 ಜಾಬ್ಸ್ ಕ್ರಿಯೇಟ್ ಆಗ್ತವೆ. ಟೆಸ್ಕೋದವರು ಒಂದಷ್ಟು ಹೈರ್ ಮಾಡ್ತಾರೆ, 1,500 ಅಡಿಷನಲ್ ಎಂಪ್ಲಾಯೀಸ್, ಎಕ್ಸ್ಪ್ಯಾಂಡ್ ಆಪರೇಷನ್ಸ್, ನ್ಯೂ ಬಿಲ್ಡಿಂಗ್ ಬೆಂಗಳೂರಲ್ಲಿ ಮತ್ತು ಎಸ್ಟಾಬ್ಲಿಷ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಹೊಸಕೋಟೆ, ಅದಕ್ಕೆ 15,000 ಜಾಬ್ಸ್ ಆಗುತ್ತೆ. ಟೆಸ್ಕೋ ಎಂಪ್ಲಾಯೀಸ್ ಒಟ್ಟು 4,000 ಜನ ಇದ್ದಾರೆ ಬೆಂಗಳೂರಲ್ಲಿ ಅಕ್ರಾಸ್ ಟೆಸ್ಕೋ ಬಿಸ್ನೆಸ್ ಸರ್ವಿಸಸ್, TBS ಮತ್ತು ಟೆಸ್ಕೋ ಟೆಕ್ನಾಲಜಿ. ಅವರು ಕೂಡ ಆಪರೇಟ್ ಮಾಡ್ತಾ ಇದ್ದಾರೆ ರಿಟೇಲ್ ಥ್ರೂ ಸ್ಟಾರ್ ಬಜಾರ್ ಜಾಯಿಂಟ್ ವೆಂಚರ್ಸ್ ವಿತ್ ಟಾಟಾ ಗ್ರೂಪ್. ಈಗ ಮೂರನೆಯ ನ್ಯೂಸ್. ಕಂಬೈನ್ಡ್ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಆಫ್ 9 of the top 10 ಮೋಸ್ಟ್ ವ್ಯಾಲ್ಯೂಡ್ ಫರ್ಮ್ಸ್ ವೆಂಟ್ ಅಪ್ ಬೈ 2.29 lakh crores ಕಳೆದ ವಾರ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಬಹಳ ದೊಡ್ಡ ಕಂಪನಿಯಾಗಿ ಹೊರಹೊಮ್ಮಿದೆ. ಬಿಗ್ಗೆಸ್ಟ್ ಗೇನರ್ ಕಳೆದ ಒಂದು ವಾರದಲ್ಲಿ ವ್ಯಾಲ್ಯೂಯೇಷನ್ ಆಫ್ LIC ಜಂಪ್ ಆಯಿತು. 60,656 ಕೋಟಿಯಿಂದ 6.23 ಲಕ್ಷ ಕೋಟಿ, ದ ಮೋಸ್ಟ್ ಅಮಂಗ್ ದಿ ಟಾಪ್ 10 ಫರ್ಮ್ಸ್. HDFC ಬ್ಯಾಂಕು ಆಡ್ ಮಾಡಿತು 39,514 crores, ಟೇಕಿಂಗ್ ಇಟ್ಸ್ ವ್ಯಾಲ್ಯೂಯೇಷನ್ ಟು 13.74 lakh crores. ಆದರೆ ಮಾರ್ಕೆಟ್ ಕ್ಯಾಪ್ ಕಮ್ಮಿ ಆಯಿತು ಇನ್ಫೋಸಿಸ್ದು 18,477 ಕೋಟಿಯಿಂದ ಮತ್ತೆ ಫೈನಲ್ ಆಗಿ 7.71 lakh crores ಬಂದು ನಿಂತಿದೆ. ಈಗ ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸ್. ಜೆಟ್ ಫ್ಯೂಲ್ ATF ಅದು ಜಾಸ್ತಿ ಆಗಿದೆ 1.45% ಟುಡೇ, ಮತ್ತೆ ಇನ್ಕ್ರೀಸಿಂಗ್ ಟು 1,318.12 per kiloliter, rupees 91,857 rupees in Delhi. ಇದು ಸೆಕೆಂಡ್ ಕಾನ್ಸಿಕ್ಯೂಟಿವ್ ಮಂತ್ಲಿ ಹೈಕು, 3.3% ನವೆಂಬರ್ನಲ್ಲಿ. ಕಮರ್ಷಿಯಲ್ LPG ಪ್ರೈಸ್ಗಳು ಕೂಡ ಮೇಲುಕೋಯ್ತು, rupees 16.5% ಇನ್ಕ್ರೀಸ್. ಇದು 19 kg ಸಿಲಿಂಡರ್ಗೆ ಈಗ 1,818.50 ಡೆಲ್ಲಿಯಲ್ಲಿ ಕಾಸ್ಟ್ ಆಗುತ್ತೆ. ಇದು 5th ಸ್ಟ್ರೇಟ್ ಹೈಕ್, ಬ್ರಿಂಗಿಂಗ್ ದ ಟೋಟಲ್ ಇನ್ಕ್ರೀಸ್ ಟು 172.5 ಸಿನ್ಸ್ ಆಗಸ್ಟ್. ಇದಕ್ಕಿಂತ ಮುಂಚೆ ಕಮರ್ಷಿಯಲ್ LPG ಪ್ರೈಸ್ಗಳನ್ನ ಕಡಿಮೆ ಮಾಡಿದರು 148 ರೂಪಾಯಿಗೆ 4 ತಿಂಗಳ ಕೆಳಗೆ, ಮತ್ತು ರೀಸೆಂಟ್ ಹೈಕು ಅದನ್ನ ಕಂಪ್ಲೀಟ್ ಆಗಿ ನೆಗೆಟ್ ಮಾಡಿ ಮೇಲಕ್ಕೆ ಹೋಗಿದೆ. ಸೋಮವಾರ ಇನ್ನೊಂದು ವಿಚಾರವನ್ನು ಎಲ್ಲರೂ ಗಮನದಲ್ಲಿಟ್ಕೊಳ್ಬೇಕು. ನಾವು ಆಗ್ಲೇ ಹೇಳಿದಾಗೆ GDP ಫಿಗರ್ಸ್ ಭಾರತದ್ದು ಒಂದಷ್ಟು ಕಮ್ಮಿ ಆಗಿದೆ, ಅದಕ್ಕೆ ಮಾರ್ಕೆಟ್ ತನ್ನ ರಿಯಾಕ್ಷನ್ ಅನ್ನು ತೋರಿಸಲಿದೆ ಸೋಮವಾರ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್. ಚೆನ್ನಾಗಿದೆ ಅಂತಂದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತೋದು ಮರಿಬೇಡಿ. ನಮಸ್ಕಾರ.